ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗು. ಇವಾಗಲಂತೂ ತುಂಬ ಚಳಿ ಇರುತ್ತೆ. ಸ್ವೆಟ್ರ್ ಇಲ್ಲ ಅಂದರೆ ಇರೋಕ್ಕೆ ಆಗಲ್ಲ. ಸ್ವೆಟ್ರ್ ಹಾಕಿರಲೇಬೇಕು, ಅಷ್ಟು ಚಳಿ ಇರುತ್ತೆ. ಬಿಸಿಲಿದ್ರೂ ಸಹ ಮನೆ ಒಳಗಡೆ ಚಳಿ ಆಗ್ತಾ ಇರುತ್ತೆ, ತುಂಬ ಚಳಿ ಆಗ್ತಾ ಇರುತ್ತೆ. ಸ್ವೆಟ್ರ್ ಹಾಕದೇ ಇರೋರು ಸಹ ಸ್ವೆಟ್ರ್ ಹಾಕಬೇಕು, ಅಷ್ಟು ಚಳಿ ಆಗ್ತಾ ಇರುತ್ತೆ. ಇವಾಗ ಹೊರಗಡೆ 9 ಗಂಟೆ ಆದ್ರೂ ಸಹ ಹಿಮ ಬೀಳ್ತಾನೆ ಇರುತ್ತೆ. ನನ್ನ ಮಗಳಿಗೆ ವರ್ಷ ಕ್ರಿಸ್ಮಸ್ಗೆ ಅಂತ ಒಂದು ವಾರ ಆದರೂ ರಜೆ ಸಿಗ್ತಾಯಿತ್ತು. ಇವಾಗ ಫಸ್ಟ್ PU ಆಗಿರೋದ್ರಿಂದ ಯಾವುದೇ ರಜೆ ಇಲ್ಲ. ಅವಳು ಕ್ರಿಸ್ಮಸ್ಗೆ ಒಂದೇ ದಿನ ರಜೆ ಇತ್ತು. ಕ್ರಿಸ್ಮಸ್ ದಿವಸ ಮಾತ್ರ ರಜೆ ಕೊಟ್ಟಿದ್ದರು. ನೆಕ್ಸ್ಟ್ ಡೇನೇ ಅವಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ ಬೆಳಗಿನ ತಿಂಡಿಗೆ ಬಾಕ್ಸ್ ಕಟ್ಟಬೇಕಾಗಿತ್ತು. ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿಗೆ ನಾನು ಇಲ್ಲಿ ಇಟ್ಬಿಟ್ಟು ಪಕ್ಕದಲ್ಲಿ ಟೀಗೆ ಇಡೋಣ ಅಂತ ಹೇಳಿ ಟೀ ಪಾತ್ರೆ ಇಟ್ಟೆ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಟೀ ಮಾಡ್ಕೊಳ್ಳೋಣ ಅಂತ ಟೀಗೆ ಇಟ್ಬಿಟ್ಟು ನಾನಿಲ್ಲಿ ಬಿಸಿ ನೀರು ಕುಡಿದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ 2-3 ಲೋಟ ಉಗುರು ಬೆಚ್ಚಗಿರೋ ನೀರು ಕುಡಿತೀನಿ. ಅದ್ರ ಜೊತೆಗೆ ನಾನು 1 ತಿಂಗಳಿಂದ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಟಿರ್ತೀನಿ. ಆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಸಹ ಬೆಳಗ್ಗೆ ಹೊತ್ತು 1 ಲೋಟ ತೊಗೋತೀನಿ. ತೊಗೊಂಡಾದ್ಮೇಲೆ ನಾನಿಲ್ಲಿ ಚಟ್ನಿಗೆ ಹುರ್ಕೋತಾ ಇದ್ದೀನಿ. ಚಟ್ನಿಗೆ ನಾನಿಲ್ಲಿ ಕಡಲೆ ಬೀಜ ಹುರ್ಕೊಂಡು ಕಡಲೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಡಲೆ ಬೀಜ ಹುರಿದಿದ್ದಾಯಿತು. ಅದು ತಣ್ಣಗಾಗೋಷ್ಟರಲ್ಲಿ ಟೀ ರೆಡಿ ಆಗಿತ್ತು. ಟೀ ಕುಡಿದ್ಬಿಟ್ಟು ನನ್ನ ಮಗಳು ರೆಡಿ ಆಗಿದ್ದಾಳ ಅಂತ ಚೆಕ್ ಮಾಡಿದೆ. ನನ್ನ ಮಗಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಇವತ್ತು ಅವಳು ಬರ್ಡೇ ಆಗಿತ್ತು. ಬರ್ಡೇಗೆ ನಾನು ಏನು ಸ್ವೀಟ್ ಮಾಡಿರಲಿಲ್ಲ. ಬೆಳಗ್ಗೆ ಏನಾದರೂ ಸ್ವೀಟ್ ಮಾಡಿಕೊಡು ಅಂತ ಹೇಳಿದ್ದು. ಬೆಳಗ್ಗೆ ಸ್ವೀಟ್ ಮಾಡೋಕ್ಕಾಗಲಿಲ್ಲ. ಇಡ್ಲಿ ಚಟ್ನಿ ಮಾಡಿ ಅವಳಿಗೆ ತಿನ್ಸೋಣ ಅಂತ ತಟ್ಟೆಗೆ ಹಾಕ್ಕೊಂಡು ತೊಗೊಂಡು ಬಂದೆ. ಅವಳು ಇನ್ನೂ ರೆಡಿ ಆಗ್ತಾನೇ ಇದ್ಲು. ಅಷ್ಟರಲ್ಲಿ ಬಾಕ್ಸ್ಗೆ ರೆಡಿ ಮಾಡೋಣ ಅಂತ ಹೇಳಿ ನಾನು ಇಡ್ಲಿ ಮತ್ತು ಚಟ್ನಿ ಎಲ್ಲ ಬಾಕ್ಸ್ಗೆ ಹಾಕಿ ವಾಟರ್ ಬಾಟ್ಲು ರೆಡಿ ಮಾಡಿಟ್ಟೆ. ಅಷ್ಟರಲ್ಲಿ ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಇಡ್ಲಿನ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸ್ಕೊಂಡು ಓಡಾಡ್ತಾ ಇರ್ತಾಳೆ. ಅವಳು ಹಿಂದೆ ಓಡಾಡ್ಕೊಂಡು ತಿನ್ನಿಸ್ಬೇಕು. ದಿನ ಬೆಳಗ್ಗೆ ಹೊತ್ತು ಇದೇ ಕೆಲಸ ನಂದು, ಹಿಂದೆ ಓಡಾಡಿ ತಿನ್ನಿಸೋದು. ಬೆಳಗ್ಗೆ ಹೊತ್ತು ತಿನ್ನೋದೇ ಇಲ್ಲ ಅವಳು. ಒಂದು ಇಡ್ಲಿ ತಿನ್ನೋಕ್ಕೆ ಒದ್ದಾಡ್ತಾ ಇರ್ತಾಳೆ. ಅದಕ್ಕೆ ನಾನೇ ತಿನ್ನಿಸ್ತೀನಿ ಅಂತ 2 ಇಡ್ಲಿ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ. ತಿನ್ನಿಸಿದಾದ್ಮೇಲೆ ಬ್ಯಾಗಲ್ಲಿ ಲಂಚ್ ಬಾಕ್ಸ್ ಎಲ್ಲ ಇಟ್ಟೆ. ಅವಳು ಕಾಲೇಜಿಗೆ ಟೈಮ್ ಆಗೋಯ್ತು ಅಂತ ಸಾಕ್ಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಹೊರಟಿದ್ದಾಳೆ. ಅವಳು ಇವತ್ತು ಯಾವುದೇ ಕೇಕ್ ಕೂಡ ಕಟ್ ಮಾಡೋದು ಬೇಡ ಮಮ್ಮಿ ಅಂತ ಹೇಳಿದ್ಲು. ಸೊ ಅದಕ್ಕೆ ನಾನು ಯಾವುದು ಕೇಕ್ ತಂದು ಕಟ್ ಮಾಡಿಸಲ್ಲ. ದೇವಸ್ಥಾನಕ್ಕೂ ಹೋಗಿರಲಿಲ್ಲ. ಸಂಜೆ ಬಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಳು ಬೆಳಗ್ಗೆ ಕಾಲೇಜ್ಗೆ ಕೊಟ್ಟಿದ್ದಾಳೆ. ಎಕ್ಸಾಮ್ ಇರೋದ್ರಿಂದ ಬೆಳಗ್ಗೆ ಎದ್ದು ಓದ್ಕೋತಾ ಇದ್ಲು. ಸೊ ಟೈಮ್ ಇರಲಿಲ್ಲ. ಸೊ ಅವಳು ಬಾಯ್ ಮಾಡಿಬಿಟ್ಟು ಕಾಲೇಜ್ಗೆ ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಇವತ್ತು ಶುಕ್ರವಾರ ಮತ್ತು ಷಷ್ಠಿನೂ ಸಹ ಇರೋದ್ರಿಂದ ದೇವಸ್ಥಾನಕ್ಕೆ ನಾವು ಹೊಸಕೋಟೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮನೆಯೆಲ್ಲ ಕಸ ಗುಡಿಸಿ ಕಿಚನ್ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಪಾತ್ರೆ ತೊಳೆದೆ. ಇನ್ನೂ ಸ್ವಲ್ಪ ಪಾತ್ರೆ ಬಂದು ತೊಳ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟು ಹೊಸ್ಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿ ನಾನು ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಕಲಶ ಎಲ್ಲ ಮೊದಲೇ ಉಜ್ಜಿಟ್ಟಿದ್ದೆ. ದೇವ್ರ ದೀಪ ಕಲಶ ಎಲ್ಲ ಉಜ್ಜಿಟ್ಟಿದ್ದೆ. ಅದನ್ನು ಜೋಡಿಸ್ಬೇಕಾಗಿತ್ತು. ಹೂವು ಎಲ್ಲ ತೆಗೆದು ಒಂದು ಸ್ವಲ್ಪ ಊದ್ಬತ್ತಿ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಉಜ್ಜಿಟ್ಟಿದ್ದ ಕಲಶ ಮತ್ತು ದೀಪಗಳೆಲ್ಲ ಜೋಡಿಸ್ಕೊಂಡು ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಹೂವು ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ. ಫೋಟೋಗಳಿಗೆ ಹೂವೇನೂ ಇಟ್ಟಿರಲಿಲ್ಲ. ಹಾಗೆ ಸಿಂಪಲ್ಲಾಗಿ ದೀಪ ಹಚ್ಚಿ ಊದ್ಕಡ್ಡಿ ಹಚ್ಚಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಬರುವಾಗ ಹೂವು ತೊಗೊಂಬಂದು ಇಡೋಣ ಅಂತ ಹೇಳಿ ನಾನು ಪೂಜೆ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸಿ ರೆಡಿ ಆಗೋಷ್ಟರಲ್ಲಿ 10:30 ಆಗೋಯಿತು. ಮನೆಯಲ್ಲೇ 10:30 ಆಗಿಬಿಟ್ಟಿತ್ತು. ಟೈಮ್ ಆಗೋಗಿತ್ತು. ಸೊ ಟೈಮ್ ಆದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿ ಒಂದು 6 ತಿಂಗಳಿಂದ ಹೋಗೇ ಇರಲಿಲ್ಲ ಹೊಸಕೋಟೆಗೆ ನಾವು ಕಾಟೇರಮ್ಮನ ದೇವಸ್ಥಾನಕ್ಕೆ. ಬಸ್ಸಲ್ಲಿ ಬರೋಷ್ಟರಲ್ಲಿ ಇಲ್ಲಿಗೆ 11 ಗಂಟೆ ಆಯಿತು. ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ದೇವಸ್ಥಾನದ ಮುಂದೆನೇ ಹಣ್ಣು ಕಾಯಿ ಎಲ್ಲ ಇಟ್ಟಿರ್ತಾರೆ. ಅಲ್ಲೇ ಪೂಜೆಗೆ ತೊಗೊಂಡು ನಾವು ದೇವ್ರ ಪೂಜೆಗೆ ಅಂತ ಹೊರಟ್ವಿ. ದೇವ್ರ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಒಂದು 1/2 ಅವರ್ ಆಯಿತು. ದರ್ಶನ ತುಂಬ ಚೆನ್ನಾಗಾಯಿತು. ಇವತ್ತೇನು ಅಷ್ಟೊಂದು ರಶ್ ಏನಿರಲಿಲ್ಲ. ಶುಕ್ರವಾರ ಆದ್ರೂ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಇವತ್ತು ಷಷ್ಠಿ ಆಗಿರೋದ್ರಿಂದ ನಾನು ಪೂಜೆ ಮಾಡಿದೆ. ಪೂಜೆ ಮಾಡಾದ್ಮೇಲೆ ಬರಬೇಕಾದ್ರೆ ಹೊಸಕೋಟೆಗೆ ಬಂದ್ವಿ. ಅಲ್ಲಿ ಬಸ್ಸಿಂದ ಇಳಿದಾಗ ನಮಗೆ ರೋಡ್ ಸೈಡಲ್ಲೇ ಹೂವು ಶಾಮಂತಿಗೆ ಹೂವು ಕೂಗ್ತಾಯಿದ್ರು 80 ರೂಪಾಯಿ kg ಅಂತ. ಹೂವು ರೇಟು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಹೂವು ತೊಗೊಂಡು ನಾವು ಅಲ್ಲಿಂದ ಬಸ್ಸಲ್ಲಿ ಹೊರಟ್ವಿ. ಬಸ್ಸಲ್ಲಿ ಹೊರಟಿ ನಾವು ಮನೆಗೆ ಬರೋಷ್ಟರಲ್ಲಿ 1:30 ಆಗಿಬಿಟ್ಟಿತ್ತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು 2:30-3 ಗಂಟೆ ಆಗಿತ್ತು. ಮನೆಯಲ್ಲಿ ಜಾಮೂನ್ ಪ್ಯಾಕೆಟ್ ಖಾಲಿ ಆಗಿಬಿಟ್ಟಿತ್ತು. ಸ್ವೀಟ್ ಮಾಡೋಣ ಅಂತ ಹೇಳಿ ಒಂದು ಪ್ಯಾಕೆಟ್ನ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಕೂಡ ಆರ್ಡ್ರ್ ಮಾಡಿದ್ದೆ. ನೋಡಿ 5 ನಿಮಿಷದಲ್ಲಿ ತಂದುಕೊಟ್ಬಿಡ್ತಾರೆ. ಇದ್ರ ಜೊತೆಗೆ ನನಗೆ 1 ರೂಪಾಯಿಗೆ ಅರ್ಧ ಲೀಟ್ರ್ ಹಾಲು ಸಹ ಬಂತು. 300 ರೂಪಾಯಿಗೆ ಆರ್ಡ್ರ್ ಮಾಡಿದಾಗ ನಮಗೆ 1 ರೂಪಾಯಿ ಹಾಲಿನ ಪ್ಯಾಕೆಟು ಸಹ ಬರುತ್ತೆ. ಹಾಲು ಚೆನ್ನಾಗೇ ಇರುತ್ತೆ.
ಇದನ್ನು ನಾನೊಂದು 2-3 ಸರಿ ಆರ್ಡ್ರ್ ಮಾಡಿದ್ದೀನಿ. ಈ ರೀತಿ 300 ರೂಪಾಯಿಗೆ ಆರ್ಡ್ರ್ ಮಾಡಿದಾಗ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ 5 ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ. ದೇವಸ್ಥಾನದಿಂದ ಬರಬೇಕಾದ್ರೆ ಜಾಮೂನ್ ಪ್ಯಾಕೆಟ್ ತೊಗೊಂಬರೋಣ ಅಂದ್ಕೊಂಡೆ, ಮರ್ತೋಗ್ಬಿಟ್ಟೆ. ಸೊ ಅದಕ್ಕೆ ನಾನು ಬಂದಾದಮೇಲೆ ಆರ್ಡ್ರ್ ಮಾಡಿ ತರಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಪಾತ್ರೆಗಳೊಂದು ಸ್ವಲ್ಪ ಹಾಗೆ ಇತ್ತು, ಇಡ್ಲಿ ಪಾತ್ರೆ ಎಲ್ಲ, ಆ ಪಾತ್ರೆ ಎಲ್ಲ ತೊಳೆದು ಇಟ್ಬಿಡೋಣ ಅಂತ ಹೇಳಿ ಪಾತ್ರೆಗಳೆಲ್ಲ ಉಜ್ಕೋತಾ ಇದ್ದೀನಿ. ಸಿಂಕಲ್ಲಿ ಪಾತ್ರೆಗಳಿದ್ರೆ ಒಂಥರ ಅನಿಸ್ತಾ ಇರುತ್ತೆ, ಪಾತ್ರೆಗಳು ಎಷ್ಟೊಂದು ಇದೆಯಪ್ಪ, ಪಾತ್ರೆ ಫಸ್ಟ್ ತೊಳೆದ್ಬಿಡ್ಬೇಕು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ಪಾತ್ರೆಗಳು ತೊಳೆದು ಎತ್ತಿಟ್ಕೊಂಡ್ಬಿಡೋಣ ಅಂತ ನಾನಿಲ್ಲಿ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತೊಳೆದು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನನ್ನ ಮಗಳು ಬರೋಷ್ಟರಲ್ಲಿ ಜಾಮೂನ್ ಮಾಡಿಬಿಡೋಣ ಅಂದ್ಕೊಂಡೆ. ಜಾಮೂನ್ ಜೊತೆಗೆ ಇವತ್ತು ಒಬ್ಬಟ್ಟು ರಸಮ್ ಮಾಡೋಣ ಅಂತ ಹೇಳಿ ರಸಮ್ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಬೇಳೆ ಬೇಯೋದಕ್ಕೆ ಅಂತ ಕುಕ್ಕರಲ್ಲಿ ನೀರು ಇಡ್ತಾ ಇದ್ದೀನಿ ಕಾಯೋದಕ್ಕೆ ಅಂತ. ನೀರು ಕಾಯೋಷ್ಟರಲ್ಲಿ ನಾನಿಲ್ಲಿ 1 ಕಪ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಚಿಕ್ಕದಾಗಿ 1 ಕಪ್ ಹಾಕ್ಕೊಂಡ್ರೆ ಸಾಕು, ಜಾಸ್ತಿನೇ ರಸಮ್ ಆಗುತ್ತೆ. ರಸಮ್ಗೆ ನಾನಿಲ್ಲಿ ತೊಗರಿ ಬೇಳೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಬೇಳೆ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೊಮೆಟೊ, 5 ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪಿದ್ರೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಜೀರಿಗೆ ಹಾಕಿ ನಾನು ಇದನ್ನು 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ನಾನಿಲ್ಲಿ ಜಾಮೂನ್ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಜಾಮೂನ್ ಹಿಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಮತ್ತು ಕಾಯಿಸಿರೋ ಹಾಲು ಹಾಕಿ ಹಿಟ್ಟನ್ನು ಕಲಸಿಟ್ಕೊತಾ ಇದ್ದೀನಿ. ಸ್ವೀಟ್ ಏನಾದರೂ ತಿನ್ನಬೇಕು ಅನಿಸ್ದಾಗ ಇದೇ ರೀತಿ ಸಿಂಪಲ್ ಬರ್ಡೇಗಳಿದ್ದಾಗ ಅಥವಾ ಮನೆಯಲ್ಲಿ ಸಿಂಪಲ್ಲಾಗಿ ಯಾರಾದರೂ ಸಡನ್ನಾಗಿ ಬಂದಾಗ ಜಾಮೂನ್ ಪ್ಯಾಕೆಟ್ ಇದ್ದರೆ ಸಾಕು, ಬೇಗ ಜಾಮೂನ್ನ ಮಾಡ್ಕೋಬೋದು. ಹಿಟ್ಟನ್ನು ಕಲಸಿಟ್ಕೊಂಡು ನಾನಿಲ್ಲಿ ಪಾಕಕ್ಕೆ ಇಟ್ಕೊತಾ ಇದ್ದೀನಿ. ಪಾಕಕ್ಕೆ ನಾನಿಲ್ಲಿ 1-2 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ 1-2 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಏಲಕ್ಕಿ ಪುಡಿ ಹಾಕಿ ನಾನು ಪಾಕ ಏನು ತಗೊಳ್ಳಲ್ಲ, ಚೆನ್ನಾಗಿ ಅದನ್ನು ಒಂದು 5-10 ನಿಮಿಷ ಕುದಿಸ್ಕೊತೀನಿ. ಕುದಿಸ್ಕೊಂಡ್ರೆ ಪಾಕ ರೆಡಿ ಆಗುತ್ತೆ. ಜಾಮೂನ್ಗೆ ಸಕ್ಕರೆ ಪಾಕ ರೆಡಿ ಆಗೋಷ್ಟರಲ್ಲಿ ನಾನಿಲ್ಲಿ ಜಾಮೂನ್ಗೆ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಬೇಗ ಉಂಡೆಗಳನ್ನ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಸಕ್ಕರೆ ಪಾಕನೂ ರೆಡಿ ಆಯಿತು. ಸಕ್ಕರೆ ಪಾಕನ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿ ಹಾಕಿ ಒಂದು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡೆ. ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಯೋಕ್ಕೆ ಇಟ್ಟು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಜಾಮೂನ್ ನಾನು ಉಂಡೆಗಳು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಮೂನನ್ನು ಹಾಕಿದ ತಕ್ಷಣ ನಾವು ಕದಲಿಸ್ಬಿಟ್ರೆ ಅದು ಒಡೆದೋದಂಗೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ರೀತಿ 2 ಸೈಡು ಕೆಂಪಕ್ಕೆ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಜಾಮೂನ್ನ ಮತ್ತು ಇನ್ನೊಂದು ಸರಿ ಮಿಕ್ಕಿರೋ ಉಂಡೆಗಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಿರೋ ಉಂಡೆಗಳನ್ನೆಲ್ಲ ನಾವು ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 5-10 ನಿಮಿಷ ನೆನೆಸ್ಕೊಂಡ್ರೆ ಜಾಮೂನ್ ರೆಡಿ ಆಗುತ್ತೆ. ಜಾಮೂನ್ ಮಾಡ್ಕೊಂಡಿದ್ದಾಯಿತು. ಈಗ ರಸಮ್ಗೆ ನಾನಿಲ್ಲಿ ಬೆಳ್ಳುಳ್ಳಿನ ಹುರ್ಕೋತಾ ಇದ್ದೀನಿ. ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದು 1 ಈರುಳ್ಳಿ ತೊಗೊಂಡು ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡು ಎರಡನ್ನೂ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ತೊಗರಿಬೇಳೆ ಜೊತೆ ಟೊಮೆಟೊನ ಬೇಯಕ್ಕೆ ಹಾಕ್ಕೊಂಡಿಲ್ಲ ಅಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಜೊತೆ 1 ಟೊಮೆಟೊ ಅಥವಾ 2 ಟೊಮೆಟೊನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ರಸಮ್ಗೆ ಜೀರಿಗೆ ಜಾಸ್ತಿ ಹಾಕಿದಷ್ಟು ರಸಮ್ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಇದನ್ನು ಜಾಸ್ತಿ ಹಾಕ್ಕೋಬಾರ್ದು, ಮೆಂತ್ಯ ಜಾಸ್ತಿ ಹಾಕ್ಬಿಟ್ರೆ ಕೆಲವು ಸಲ ರಸಮ್ ಮಾಡಿದಾಗ ಕಹಿ ಹೊಡೆದ್ಬಿಡುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ 1/4 ಚಿಪ್ಪಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಎಣ್ಣೆಯಲ್ಲಿ ಫ್ರೈ ಮಾಡಿ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆಯೇ ನಾವು ಕೊಬ್ಬರಿನ ಹಾಕಿ ರುಬ್ಕೋಬೋದು. ಲಾಸ್ಟಲ್ಲಿ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಧನಿಯಾ ಕಾಳು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಹಿಡಿಯಷ್ಟು ಧನಿಯಾ ಕಾಳನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಆ ಬಾಣಲಿ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಈ ರೀತಿ ಹುರ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನಾವು ಒಣಮೆಣಸಿನ್ಕಾಯಿನೂ ಸಹ ಹಾಕಿ ಹುರ್ಕೋಬೋದು. ಒಣಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟಿರೋದ್ರಿಂದ ನಾನು ರಸಮ್ಗೆ ಇಲ್ಲಿ ಪುಡಿ ಇಟ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸು ಹಾಕಿ ಆ ಬಿಸಿಗೆ ಈ ರೀತಿ ಮಿಕ್ಸ್ ಮಾಡಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಕ್ಕಾದಮೇಲೆ ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ಒಬ್ಬಟ್ಟು ರಸಮ್ ಮಾಡಬೇಕಾದ್ರೆ ನಾನು ಧನಿಯಾ ಕಾಳು ಯೂಶ್ವಲಿ ಬಳಸಲ್ಲ. ಧನಿಯಾ ಕಾಳು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನಿಲ್ಲಿ ಧನಿಯಾ ಕಾಳು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ನಾವು ಕುಕ್ಕರಲ್ಲಿ ತೊಗರಿಬೇಳೆ, ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೇಳೆ ಹಾಕಿ ನಾನಿಲ್ಲಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ನನಗೆ ಇಲ್ಲಿ ಬೇಳೆ ಜಾಸ್ತಿ ಅನಿಸ್ತು, ಅದಕ್ಕೆ ನಾನಿಲ್ಲಿ ಅರ್ಧ ಬೇಳೆನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ ನುಣ್ಣಕ್ಕೆ ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ರಸಮ್ಗೆ.
ನೋಡಿ ರಸಮ್ಗೆ ಖಾರ ರೆಡಿ ಆಯಿತು. ಇವಾಗ ಒಂದು ಪಾತ್ರೆ ತೊಗೊಂಡು ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕಿ, ನಮಗೆ ರಸಮ್ಗೆ ನಾವು ಬೇಳೆ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ನೀರು, ಆ ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ನೀರು ಎಷ್ಟು ಬೇಕೋ ಅಷ್ಟು ರಸಮ್ಗೆ ನೋಡಿಕೊಂಡು ಮಿಕ್ಸ್ ಮಾಡಿ ರಸಮ್ನ ಒಂದು 5 ನಿಮಿಷ ಕಾಯಿಸ್ಕೋಬೇಕು. ಕಾಯಿಸ್ಕೊಳ್ಳುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ ರಸಮ್ ಕುದೀತಾಯಿತು. ಲಾಸ್ಟಲ್ಲಿ ನಾನಿಲ್ಲಿ ರಸಮ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಹಾಗೆಯೇ ಜೊತೆಗೆ ಸಂಜೆ ಆಗಿರೋದ್ರಿಂದ ಟೀ ಮಾಡ್ಕೋತಾ ಇದ್ದೀನಿ. ರಸಮ್ ರೆಡಿ ಆಯಿತು. ಲಾಸ್ಟಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗೇ ಬೇಕಾದ್ರೆ ಒಗ್ಗರಣೆ ಹಾಕಿ ರಸಮ್ನ ಕಾಯಿಸ್ಕೋಬೋದು. ರಸಮ್ ಚೆನ್ನಾಗಿ ಕಾದಿತ್ತು. ಲಾಸ್ಟಲ್ಲಿ ಒಗ್ಗರಣೆ ಹಾಕಿ ನಾನು ಸ್ಟವ್ ಆಫ್ ಮಾಡಿದೆ. ರಸಮ್ ರೆಡಿ ಆಯಿತು. ಅಷ್ಟರಲ್ಲಿ ನನ್ನ ಮಗಳು ಕಾಲೇಜ್ ಮುಗಿಸ್ಕೊಂಡು, ಇವತ್ತು ಕಾಲೇಜಲ್ಲಿ PTM ಸಹ ಇತ್ತು, ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಪೂಜೆ ಮಾಡು ಅಂತ ಹೇಳಿದೆ. ಅವಳು ಕೈ ಕಾಲು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಅಷ್ಟರಲ್ಲಿ ನಾನು ಪೂಜೆಗೆ ಬೆಳಗ್ಗೆ ಹೂವಿರಲಿಲ್ಲ, ಹೂವೆಲ್ಲ ಜೋಡಿಸ್ಕೊಟ್ಟು ರೆಡಿ ಮಾಡಿಕೊಟ್ಟೆ. ನಾನು ಪೂಜೆ ಮಾಡಿದೆ, ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಜಾಮೂನು ಮತ್ತು ರಸಮ್ ಮಾಡಿದ್ನಲ್ಲ, ಜಾಮೂನು ಆಗಿದೆ, ಬೇಕು ಅಂದರೆ ಒಂದು ಸ್ವಲ್ಪ ರೈಸ್ ಇದೆ ಬೆಳಗ್ಗೆದು ಊಟ ಮಾಡು ಅಂತ ಹೇಳಿದೆ. ಅವಳೇನೂ ಊಟ ತಿಂದಿಲ್ಲ. ಸೊ ನಾನು ಜಾಮೂನು ತಿನ್ನಿಸ್ಬಿಟ್ಟು ಅವಳಿಗೆ ವಿಶ್ ಮಾಡಿದೆ, ಹ್ಯಾಪಿ ಬರ್ಡೇ ಅಂತ. ವಿಶ್ ಮಾಡಿದ್ದಾದಮೇಲೆ ಅವಳಿಗೆ ನಾಳೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದ್ರಿಂದ ಅವಳು ಓದ್ಕೋತಾ ಇದ್ದಾಳೆ. ಸ್ವಲ್ಪ ಹೊತ್ತು ಓದ್ಕೊಂಡಾದ್ಮೇಲೆ ನನಗೆ ಏನಾದರೂ ಚಾಟ್ಸ್ ಕೊಡಿಸು ಅಂತ ಹೇಳಿದ್ರು. ಹೊರಗಡೆ ಹೋಗಿದ್ವಿ, ನಾನು ಅವಳಿಬ್ಬರು ಹೊರಗಡೆ ಹೋಗಿ ಅವಳಿಗೆ ಎಗ್ ರೋಲ್ ಕೊಡಿಸ್ದೆ, ಮತ್ತು ನಾನು ವೆಜ್ ಮೋಮೋಸ್ ತೊಗೊಂಡು ಇಬ್ಬರೂ ಮನೆಗೆ ಬಂದು ತೊಗೊಂಬಂದಿದ್ವಲ್ಲ, ಅವಳು ಮನೆಯಲ್ಲೇ ತಿಂತೀನಿ ಅಂತ ಮನೇಲಿ ತಿಂತಾ ಇದ್ದಾಳೆ. ಇವತ್ತಿನ ಫುಲ್ ಡೇ ವ್ಲಾಗ್ ಹೀಗಿತ್ತು. ಥ್ಯಾಂಕ್ ಯು.